ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಟೆಂಪಲ್ ಸ್ಟೋರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರಿಗೂ ಕೂಡ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಾವು ಇಂದು ಬೆಂಗಳೂರಿನ RR ನಗರದಲ್ಲಿರುವ ಒಂದು ಅದ್ಭುತ ಮತ್ತು ಶಾಂತಮಯ ದೇವಾಲಯಕ್ಕೆ ಭೇಟಿ ನೀಡುತ್ತಿದ್ದೇವೆ. ಇದು ಭಕ್ತರ ಮನಸ್ಸಿಗೆ ಶಾಂತಿ ನೀಡುವ ದೈವಿಕ ಸ್ಪಂದನ ತುಂಬಿರುವ ಆರ್ಮುಗ ದೇವಾಲಯವಾಗಿರುತ್ತದೆ. ಈ ದೇವಾಲಯವು ಬೆಂಗಳೂರು ನಗರದ ರಾಜರಾಜೇಶ್ವರಿ ನಗರದಲ್ಲಿ ನೆಲೆಗೊಂಡಿದೆ. ನಗರ ಗದ್ದಲದಿಂದ ಸ್ವಲ್ಪ ದೂರದಲ್ಲಿರುವ ಈ ದೇವಸ್ಥಾನಕ್ಕೆ ಕಾಲಿಟ್ಟ ಕೂಡಲೇ ನಮಗೆ ಒಂದು ವಿಶಿಷ್ಟ ಆಧ್ಯಾತ್ಮಿಕ ವಾತಾವರಣ ಅನುಭವವಾಗುತ್ತದೆ. ಇಲ್ಲಿ ಮುಖ್ಯ ದೇವರು ಆರುಮುಖ ಸ್ವಾಮಿ, ಅಂದರೆ 6 ಮುಖಗಳಿರುವ ದೇವರು. ಇವರನ್ನು ನಾವು ಮುರುಗನ್, ಸುಬ್ರಹ್ಮಣ್ಯ ಅಥವಾ ಕಾರ್ತಿಕೇಯ ಎಂದು ಕರೆಯುತ್ತೇವೆ. 6 ಮುಖಗಳು ಜ್ಞಾನ, ಶಕ್ತಿ, ಧೈರ್ಯ, ಕರುಣೆ, ವಿಜಯ ಮತ್ತು ರಕ್ಷಣೆಯನ್ನು ಸೂಚಿಸುತ್ತದೆ. ದೇವಾಲಯದ ಗೋಪುರ ಮತ್ತು ವಾಸ್ತುಶಿಲ್ಪ ದಕ್ಷಿಣ ಭಾರತದ ಶೈಲಿಯಲ್ಲಿ ನಿರ್ಮಾಣಗೊಂಡಿದೆ. ಸುಂದರ ಶಿಲ್ಪಕಲೆ, ಬಣ್ಣ ಬಣ್ಣದ ಮೂರ್ತಿಗಳು ಮತ್ತು ಸ್ವಚ್ಛ ಪರಿಸರ ಎಲ್ಲವೂ ಭಕ್ತರ ಮನಸ್ಸಿಗೆ ಆನಂದ ನೀಡುತ್ತದೆ. ಇಲ್ಲಿ ವಿಶೇಷವಾಗಿ ಸ್ಕಂದ ಷಷ್ಠಿ, ತೈಪೂಸಂ ಮತ್ತು ಕಾರ್ತಿಕ ಮಾಸದಲ್ಲಿ ಭಾರಿ ಭಕ್ತ ಸಮೂಹ ಸೇರುತ್ತದೆ. ವಿಶೇಷ ಅಭಿಷೇಕ, ಅಲಂಕಾರ ಮತ್ತು ಆರತಿ ಕಾರ್ಯಕ್ರಮಗಳು ನಡೆಯುತ್ತವೆ. ಈ ದಿನಗಳಲ್ಲಿ ದೇವಾಲಯದ ವಾತಾವರಣವೇ ಭಕ್ತಿರಸದ ಸಾಗರವಾಗಿರುತ್ತದೆ. ಆರುಮುಖ ಸ್ವಾಮಿಯನ್ನು ಆರಾಧಿಸಿದರೆ ವಿದ್ಯೆ, ಧೈರ್ಯ ಮತ್ತು ಯಶಸ್ಸು ದೊರೆಯುತ್ತದೆ ಎಂದು ಭಕ್ತರ ನಂಬಿಕೆ. ವಿಶೇಷವಾಗಿ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಉದ್ಯೋಗದಲ್ಲಿ ಪ್ರಗತಿಗಾಗಿ ಇಲ್ಲಿ ಪ್ರಾರ್ಥನೆ ಮಾಡುತ್ತಾರೆ. ದೇವಾಲಯದ ಒಳಗೆ ಕುಳಿತು ಕೆಲ ನಿಮಿಷ ಧ್ಯಾನ ಮಾಡಿದರೆ ಮನಸ್ಸಿಗೆ ಅಪಾರ ಶಾಂತಿ ಸಿಗುತ್ತದೆ. ನಿತ್ಯ ಪೂಜೆ ಮತ್ತು ಆರತಿ ಸಮಯದಲ್ಲಿ ದೈವಿಕ ಅನುಭವ ಇನ್ನಷ್ಟು ಹೆಚ್ಚಾಗುತ್ತದೆ. ಹೀಗಾಗಿ ಸ್ನೇಹಿತರೆ, ನೀವು RR ನಗರದ ಭಾಗಕ್ಕೆ ಭೇಟಿ ನೀಡಿದರೆ ಈ ಪವಿತ್ರ ಸ್ಥಳಕ್ಕೆ ತಪ್ಪದೆ ಭೇಟಿ ನೀಡಿ. ಹಾಗೆ ನಾವು ಹೋಗಿರುವ ಸಮಯ ತುಂಬ ತಡವಾದ್ದರಿಂದ, ಯಾಕೆಂದರೆ ಶಿವರಾತ್ರಿ ಹಬ್ಬ ರಾತ್ರಿ 9:30 ಆದ್ದರಿಂದ ಮೇಲೆ ಆರುಮುಖ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಲು ಕ್ಲೋಸ್ ಆಗಿತ್ತು. ಹಾಗಾಗಿ ಶಿವನ ದೇವಸ್ಥಾನ ಮಾತ್ರ ನಾನು ತೋರಿಸ್ತಾ ಇದ್ದೀನಿ. ಇನ್ನೊಂದು ದಿನ ಬೆಳಕಿನ ಟೈಮಲ್ಲಿ ಬಂದು ಇಲ್ಲಿ ಪರಿಸರವಂತೂ ತುಂಬ ಚೆನ್ನಾಗಿರುತ್ತೆ. ಇಲ್ಲಿಗೆ ಬಂದರೆ ಮತ್ತೆ ನಮಗೆ ಓಕೆ ಮನಸ್ಸಾಗಲ್ಲ, ಇನ್ನೂ ಮೆಟ್ಲು ಹತ್ಕೊಂಡು ಮೇಲೆ ಹೋಗ್ಬೇಕಾಗತ್ತೆ. ತುಂಬ ಚೆನ್ನಾಗಿರುತ್ತೆ. ತುಂಬ ಒಂದು ಒಳ್ಳೆ ದೈವಿಕ ನಮಗೆ ಇದು ಸಿಗುತ್ತೆ ಅಂತಲೇ ಹೇಳ್ಬೋದು. ನೀವು ಯಾರು ಇಲ್ಲ RR ನಗರ ಸುತ್ತಮುತ್ತ ಇಲ್ಲ ಬೆಂಗಳೂರಲ್ಲಿರೋರು ಬಂದಿಲ್ಲ ಅಂದರೆ ಖಂಡಿತ ಬನ್ನಿ. ನಾನು ಇನ್ನೊಂದಿನ ಬೆಳಕಿನ ಟೈಮಲ್ಲಿ ಬಂದು ಪೂರ್ತಿ ದೇವಸ್ಥಾನದ ವಿಡಿಯೋ ಮಾಡಿ ಹಾಕ್ತೀನಿ. ಇದು ಬಂದಿರೋದು RR ನಗರಲ್ಲಿ. ಈ ವಿಡಿಯೋ ನಿಮಗೇನಾದ್ರು ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪವಿತ್ರ ಕ್ಷೇತ್ರದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ.